ಇನ್ನು ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಭಗವದ್ಗೀತೆ. ಓಕೆ, ವಿಮಾನದ ಅವಶೇಷಗಳಡಿ ಸುರಕ್ಷಿತವಾಗಿದ್ದು ಭಗವದ್ಗೀತೆ ಅಂತೆ, ಅದಕ್ಕೇನೂ ಆಗಿಲ್ಲ ಅಂತ. ಭಗವದ್ಗೀತೆಯ ಜೊತೆಗೆ ಪ್ರಯಾಣ ಮಾಡ್ತಾ ಇದ್ದಿದ್ದು ಒಬ್ಬ ಪ್ರಯಾಣಿಕ. ಇಡೀ ವಿಮಾನವೇ ಸುಟ್ಟರೂ ಕೂಡ ಸುರಕ್ಷಿತವಾಗಿ ಪತ್ತೆಯಾಗಿರೋದು ಭಗವದ್ಗೀತೆ. ವೆರಿ ಇಂಟ್ರೆಸ್ಟಿಂಗ್. ವಿಮಾನ ದುರಂತ ನಡೆದ ಸ್ಥಳದಲ್ಲಿ ಭಗವದ್ಗೀತೆ ತುಂಬ ಸುರಕ್ಷಿತವಾಗಿತ್ತು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ನೋಡ್ತಾ ಇದ್ದೀರಾ, ಭಗವದ್ಗೀತೆಗೆ ಏನೂ ಆಗಿಲ್ವಂತೆ. ಭಗವದ್ಗೀತೆನ ಇಟ್ಕೊಂಡು ಹೋಗ್ತಾ ಇದ್ರಂತೆ. ಸೊ ಅದಕ್ಕೇನೂ ಆಗಿಲ್ಲ. ಇಡೀ ವಿಮಾನ ಸುಟ್ಟರೂ ಕೂಡ ಆಗ ನೋಡಿದರೆ ಪೇಪರ್ ಬೇಗ ಬೆಂಕಿಗೆ ಆಹುತಿ ಆಗುವಂಥದ್ದು. ಆದರೆ ಅದು ಏನೂ ಆಗಿಲ್ವಂತೆ, ಹಾಗೇ ಇದೆ ಅಂತೆ. ಅವನು ಹೆಂಗೆ ಬದುಕಿದಾನೋ ಅದು ಹಾಗೆ ಮಿರಾಕಲ್ ಅಂತ ಅನ್ನಿಸ್ತಾ ಇದೆಯಪ್ಪ. ಪುಸ್ತಕ, ನಮ್ಮ ಧರ್ಮ ಗ್ರಂಥ ಏನಿದೆ ಭಗವದ್ಗೀತೆ, ಪೇಪರ್ ಆ್ಯಕ್ಚುಲಿ ಬೆಂಕಿ ಹತ್ಕೊಂಡ್ಬಿಡುತ್ತೆ ಬೇಗ. ಈಗ ವಿಶ್ವಾಸ ಏನು ಅಂತಂದರೆ ಭಗವದ್ಗೀತೆ ಹಾಗೇನೆ, ಅದು ಯಾವುದೇ ಏನೇ ಆದರೂ ಕೂಡ ಅದಕ್ಕೇನೂ ಆಗೋದಿಲ್ಲ ಅಂತ ಆ ನಂಬಿಕೆ, ವಿಶ್ವಾಸಗಳು ಅಚಲವಾಗಿದೆ. ವಿಮಾನ ದುರಂತ ಸ್ಥಳದಲ್ಲಿ ಭಗವದ್ಗೀತೆ ಸಿಕ್ಕಿರೋದು ಈಗ ಅದು ಏನೂ ಆಗದೇ ಸಿಕ್ಕಿದೆ. ಯಾವುದೇ ರೀತಿಯಾಗಿ ಹಾನಿಯಾಗಿಲ್ಲ ಅದಕ್ಕೆ. ಬಟ್ ಅದನ್ನು ಯಾರು ಇಟ್ಕೊಂಡು ಹೋಗ್ತಾ ಇದ್ರು ಅವ್ರಿಗೆ ಮಾತ್ರ ಹಾನಿಯಾಗಿ ಅವರು ಸುಟ್ಟು ಹೋಗಿದ್ದಾರೆ. ಬಟ್ ಭಗವದ್ಗೀತೆ ಮಾತ್ರ ಸುಟ್ಟಿಲ್ಲ, ಅದು ಹಾಗೇ ಸಿಕ್ಕಿದೆ. ಎಷ್ಟು ಪವರ್ಫುಲ್ ಅನ್ನುವಂಥದ್ದನ್ನು ತೋರಿಸ್ತಾ ಇದ್ದಾರೆ. ಇದರ ಅರ್ಥ ಏನು? ಭಗವದ್ಗೀತೆ ಇಸ್ ಪವರ್ಫುಲ್. ಬೆಂಕಿಗೂ ಕೂಡ ಅದೇನೂ ಆಗೋದಿಲ್ಲ ಅಂತ. ಅಷ್ಟೆಲ್ಲ ಅವಘಡ ಆದಾಗಲೂ ಕೂಡ ಅದೀಗ ಅನೇಕ ರೀತಿಯಾದಂಥ ಅರ್ಥವನ್ನು ಕೊಡೋಕ್ಕೆ ಶುರು ಮಾಡ್ಬಿಡುತ್ತೆ.